ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೆಲ್ದಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಗುಣ್ಪಂಗ್ಲ ಮಾಡ್ಬೇಕು ಅಂದ್ಕೊಂಡೀನಿ. ಆ ಗುಣ್ಪಂಗ್ಲ ಯಾವುದಂತಂದ್ರೆ ರಾಗಿ ಹಿಟ್ಟಿನ ಗುಣ್ಪಂಗ್ಲ ಮಾಡ್ಲಿಕ್ಕತ್ತೀನಿ. ಅದಕ್ಕೇನದಲ್ಲ, ಒಂಚೂರು ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ, ಆಮೇಲೆ ಒಂಚೂರು ಸೌತೆಕಾಯಿ ಹೆರೆದು ಇಟ್ಕೊಂಡೀನಿ, ಆಮೇಲೆ ಸಣ್ಣ ಮೆಣಸಿನ್ಕಾಯಿ ಹೆಚ್ಚಿಟ್ಟೀನಿ. ಆಮೇಲೆ ಇದಕ್ಕೆ ಅದರ ಜೊತೆಗೆ ಏನದಲ್ಲ ಹಾಗೆ ಕೊತ್ತಂಬರಿ, ತಾಜಾ ಕೊತ್ತಂಬರಿ ಅದ. ಕೊತ್ತಂಬರಿ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಬರ್ತದೆ. ಆಮೇಲೆ ಏನದಲ್ಲ ಕರಿಬೇವು, ಆಮೇಲೆ ಸ್ವಲ್ಪ ಟೊಮೆಟೊ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ನೋಡಿರಿ, ಇದಕ್ಕೆ ಒಂದೊಂದೇ ಹಾಕ್ತೀನಿ. ಉಪ್ಪು, ಈಗ ಇದು ಸೌತೆಕಾಯಿ ಹಾಕ್ತೀನಿ ನೋಡಿರಿ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಆಮೇಲೆ ಉಳ್ಳಾಗಡ್ಡೆ ಹಾಕ್ತೀನಿ. ಉಳ್ಳಾಗಡ್ಡೆ ನೀವು ಎಷ್ಟು ಹಾಕೋತೀರಿ ಅಷ್ಟು ಟೇಸ್ಟ್ ಆಗುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಉಳ್ಳಾಗಡ್ಡೆ ಏನು ನಿಮಗೆ ತಿನ್ನೋರಿದ್ರೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ಇದ್ರ ಜೊತೆಗಿನ ನಾವು ಹಿಂಗೆ ಬೇಕಂತಂದರೆ ಅಲ್ಲ ಇರ್ತದಲ್ಲ, ಹಸಿ ಶುಂಠಿ ಸಣ್ಣ 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 ಪೀಸ್ ಮಾಡಿ ಹಾಕ್ಕೋಬೋದು. ಈಗ ನೋಡಿರಿ, ಕರಿಬೇವು, ಆಮೇಲೆ ಇದು ಕೊತ್ತಂಬರಿ, ಈಗ ಇದಕ್ಕೆ ಏನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡಿರಿ. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿರಿ. ಹೀಗಿದೆ ನಾವು ಈ ಥರ ಮಾಡಿಕೊಟ್ರೆ ಹುಡುಗರು ತರಕಾರಿ ಅದು ಈ ಕರಿಬೇವು ಆಮೇಲೆ ಕೊತ್ತಂಬರಿ ಟೊಮೆಟೊ ಯಾವುದು ಬೇಡ ಬೇಡ ಅಂತಿರ್ತಾವ. ಈಗ ನಾವು ಈ ಥರ ಎಲ್ಲ ಹಾಕಿ ಕೊಟ್ಬಿಟ್ರೆ ಒಳಗೆಲ್ಲ ಬೆಂದುಬಿಟ್ಟಿರ್ತದೆ, ಸುಮ್ಮನೆ ತಿಂತಾರೆ ಅವರು. ಅವರು ಹೆಲ್ತಿಗೆ ಒಳ್ಳೆಯದೂ ಆಗುತ್ತೆ. ತರಕಾರಿ ನಾವು ಮಕ್ಕಳಿಗೆ ತಿನ್ನಿಸ್ದಂಗೂ ಆಗುತ್ತೆ. ಆಮೇಲೆ ಆರಿಸಿ ಒಗೆಯಂಗಿಲ್ಲ ಅಂತವರು. ಆಮೇಲೆ ನೀವು ನಮ್ಮ ವಿಡಿಯೋ ಏನಾರ ಫಸ್ಟ್ ಟೈಮ್ ನೋಡೋರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಒಂದೇ ಡೈರೆಕ್ಷನ್ದೊಳಗೆ ಹಿಂಗೊಂದು ಸ್ವಲ್ಪ ತಿರುವುತ್ತು ಬರ್ರಿ. ಉಪ್ಪು ಹಾಕೀನಿ. ಈಗ ನೋಡಿರಿ, ನಾನು ಆಲ್ರೆಡಿ ಗ್ಯಾಸ್ ಹಚ್ಚಿಬಿಟ್ಟು ಹಂಚಿಟ್ಟೀನಿ. ಇದು ನಾನು ಬೀಡಿಂದ ಹಂಚು ತೊಗೊಂಡೀನಿ. ಇದು ಹೊಸ ಹಂಚು ತೊಗೊಂಡಿದ್ದೆ, ಅದಕ್ಕೆ ನೋಡ್ಬೇಕಂತ ತಿಳ್ಕೊಂಡು ಇಟ್ಟೀನಿ. ನೋಡಿರಿ, ನಿಮ್ಮ ಮನೆ ಒಳಗೆ ಯಾವ ಹಂಚು ಇರ್ತದೆ ಅದನ್ನು ನೀವು ಮಾಡ್ಬೋದು. ಈಗ ನೋಡಿರಿ, ಎಣ್ಣೆ ಹಚ್ತೀನಿ. ನೀವು ಸಣ್ಣ ಸಣ್ಣ ಹುಡುಗರಿಗೆ ಸಣ್ಣ ಹಾಕಿಕೊಟ್ರೆ ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ ಇರ್ತದೆ. ಮೇಲೆ ಒಂದು ಚೂರು ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಬೇಕು. ಈಗ ನಿಮ್ಮ ಮನೆಯೊಳಗೆ ಶುಗರ್ದವರು ಅವರು ಇದ್ರೆ ರಾಗಿದು ಗುಣ್ಪಂಗ್ಲ, ರಾಗಿ ದೋಸೆ, ರಾಗಿ ಗಂಜಿ, ರಾಗಿ ಭಕ್ರಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ರಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಲೂ ಊಟದೊಳಗೆ ರಾಗಿ ಯೂಸ್ ಮಾಡೋದು ಬರ್ರಿ. ಈಗ ನೋಡಿರಿ, ಒಂದು 5 ರಿಂದ 10 ನಿಮಿಷ ಅಷ್ಟೇ ಮಾಡಲಿಕ್ಕೆ.
ನೋಡಿರಿ ಎಷ್ಟು ಚೆಂದಾಗಿ ಹೆಂಗೆ ಉಬ್ಬಿ ಬರ್ತಾವೆ ನೋಡಿರಿ. ಹೊಸ ಹಂಚದಲ್ಲ ಸ್ವಲ್ಪ ಇದಾಗುತ್ತೆ ನೋಡಿರಿ ಎಷ್ಟು ಚಂದ ಬರ್ತದೆ. ನೋಡಿ ಎಷ್ಟಾಯ್ತು, ಇನ್ನೊಂದು 2 ಮಿನಿಟ್ ಆದರೆ ನೋಡಿರಿ ಇವೆಲ್ಲ ಆಗಿಬಿಟ್ಟದ ಚೆಂದಾಗಿರ್ತದೆ. ಇವು ರಾಗಿ ಹಿಟ್ಟಿಂದು ಅಗದಿ ಸಾಫ್ಟ್ ಆಗ್ತವೆ ಇವು. ನೋಡಿರಿ ಇದೇ ಥರ ಇವಾಗ ನಾನು ಅಕ್ಕಿದೂ ಒಂದು ಸಲ ಹಾಕಿ ತೋರಿಸ್ತೇನೆ ನೋಡಿರಿ. ಅಕ್ಕಿ ಉದ್ದಿನಬೇಳೆ ರುಬ್ಬಿದ್ದು ಹಿಟ್ಟು ನಾನು ಅದನ್ನು ಮಾಡಿದ್ದೆ. ಇವಾಗ ಇಲ್ಲ ನೋಡಿರಿ, ಈಗ ಈ ಹಿಟ್ಟು ಮಾಡಿಟ್ಟೀನಿ ಅಕ್ಕಿದು. ಇದಕ್ಕೂ ಎಲ್ಲ ಹಾಕೀನಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೀನಿ. ಈ ಸದ್ಯಕ್ಕೆ ಇದನ್ನು ಹಾಕ್ತೀನಿ ನೋಡಿ. ಪಟ್ ಅಂತ ಹುಡುಗರು ಡಬ್ಬಿಗೆ, ಹುಡುಗರು ಸ್ಕೂಲ್ಗೆ ಹೋಗೋ ಮುಂದಾಗ ಮುಂಜಾನೆ ಈ ಥರ ಮಾಡಿಕೊಟ್ಬಿಟ್ರೆ ಹುಡುಗರಿಗೆ ಅಂದ್ರೆ ಮೆಣಸಿನ್ಕಾಯಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ಮುಂಜಾನೆ ತಿನ್ನೋದೇ ದುಸ್ತಾರ ಇರ್ತದೆ. ಅದಕ್ಕೆ ಮೆಣಸಿನ್ಕಾಯಿ ಆರಿಸ್ಕೊತ ಕೊಡ್ಬೇಕಾಗ್ತದೆ ಅವ್ರಿಗೆ. ಅಂದ್ರೆ ಬರೀ ಇವೆಲ್ಲ ಕಲರ್ಫುಲ್ ಕೊತ್ತಂಬರಿ, ಕರಿಬೇವು, ಇವೇ ಟೊಮೆಟೊ, ಉಳ್ಳಾಗಡ್ಡಿ ಹಾಕಿ ಕೊಟ್ಬಿಟ್ರಿ ತಿಂತಾರೆ ಅವರು.
ಚೆಂದಾಗ್ಯದ ಇದು. ನೋಡಿ ಇದನ್ನು ಆಯಿತು. ಇದು ನೋಡಿರಿ ಈ ಥರ ಇವು ರಾಗಿ ಗುಣ್ಪಂಗ್ಲ. ಇದ್ರ ಜೊತೆಗೆ ರಂಜಕ ಮಾವಿನಕಾಯಿ ಚಟ್ನಿ ಅದ. ಆಮೇಲೆ ಹುಡುಗರಿಗೆ ನೀವೇನಾರ ಕೊಡೋದಿದ್ರೆ ಮಾವಿನಕಾಯಿ ಜಾಮ್ ಅದು, ಇದು ಮಾವಿನ ಹಣ್ಣಿನ ಜಾಮ್ ಮಾಡಿದ್ನಲ್ಲ ಅದು. ಆಮೇಲೆ ನೋಡಿರಿ ಇವೆಲ್ಲ ಎಷ್ಟು ಚೆಂದಾಗ್ಯವ ಹಿಂಗೆ. ಆಮೇಲೆ ಇದ್ರ ಜೊತೆಗೆ ಅಕ್ಕಿದೂ ಮಾಡಿದ್ದೆ, ಅಕ್ಕಿ ಉದ್ದಿನಬೇಳೆ ನೆನೆ ಇಟ್ಟಿದ್ದು ಇದನ್ನು ಮಾಡಿದ್ದೆ. ನೋಡಿರಿ ಎಷ್ಟು ಚೆಂದಾಗ್ಯ ಸುಡ್ತಾವಿನ. ಈ ನೋಡಿರಿ ಕೆಂಪು ಚಟ್ನಿ ಹಚ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚೆಂದಾಗ್ಯ. ನೋಡಿ ಒಳಗೆ ನೋಡಿರಿ ಟೊಮೆಟೊ ಅದು ಎಷ್ಟು ಚೆಂದಾಗ್ಯಾವ ನೋಡಿ. ಇದನ್ನು ನಾವು ಇದು ಕೆಂಪು ಚಟ್ನಿ ಹಚ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಇರ್ತದೆ ನೋಡಿರಿ. ಮಸ್ತಾಗ್ಯಾವ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ. ಆಮೇಲೆ ಹುಡುಗರಿಗೆ ಕೊಡ್ಬೇಕಂದ್ರೆ ಈ ಜಾಮ್ ಹಚ್ಕೊಡ್ಬೋದು. ಮಾವಿನಕಾಯಿ ಚಟ್ನಿ ಸಿಹಿ ಚಟ್ನಿ ಇರ್ತದೆ, ಅದನ್ನು ಹಚ್ಕೊಡ್ಬೋದು. ನೋಡಿರಿ ನೀವು ಒಂದು ಸಲ ಹಿಂಗೆ ಮಾಡಿ ನೋಡ್ರಲ್ಲ. ಆಮೇಲೆ ಹೆಂಗೆ ಬಂತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡೀನಿ. ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಧನ್ಯವಾದಗಳು.